ಅದಾದ ನಂತರ 6 ನಿಮಿಷ ಆದಮೇಲೆ ನಾನೇ ಫೋನ್ ಕಟ್ ಮಾಡಿ ಕಾಲ್ ಮಾಡೋದು ಅವನು ನಾನೇ ಫೋನ್ ಕಟ್ ಮಾಡಿ ತಕ್ಷಣ ನಾನು DCP ಅವ್ರಿಗೆ ACP ಸರ್ಕಲ್ ಇನ್ಸ್ಪೆಕ್ಟರ್ಗೆ ಎಲ್ಲರೂ ನಾನು ಮಾಡಿ ಒಂದು ಕಂಪ್ಲೇಂಟನ್ನು ಕೊಟ್ಟು ಅವನ ಮೇಲೆ ಸೂಕ್ತವಾದ ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದಕ್ಕೆ ಹೇಳಿದ್ದೇನೆ. ರಾತ್ರಿ 12 ಗಂಟೆಯಿಂದ ಅವ್ರ ಮನೆ ಹತ್ರ ಪೊಲೀಸ್ ಹಾಕಿದ್ದಾರೆ. ಇಲ್ಲಿವರೆಗೂ ಅವ್ರ ಮನೆಯಿಂದ ಈಚೆಗೆ ಬರದ ರೀತಿ ಇದ್ದಾನೆ. ನಾನು ಈಗಾಗಲೇ ಸ್ಪೀಕರ್ ಅವ್ರಿಗೆ ನನಗೆ ಮಾತಾಡೋ ವಿಧಾನಸಭೆಯಲ್ಲಿ ವಿಚಾರ ಎತ್ತಲು ಅವಕಾಶ ಕೊಡಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಮತ್ತು ಗೃಹ ಸಚಿವರಿಗೂ ಮನವಿಯನ್ನು ಕೊಟ್ಟಿದ್ದೇನೆ. ಕಮಿಷನರ್ಗೂ ಫ್ಯಾಕ್ಸ್ ಮೂಲಕ ಕಳಿಸಿದ್ದೇನೆ. ಇದನ್ನು ಎಲ್ಲ ವಿಚಾರಗಳನ್ನು ಅಲ್ಲಿರ್ತಕ್ಕಂಥ ACP ಅವರು, ಸರ್ಕಲ್ ಇನ್ಸ್ಪೆಕ್ಟ್ರು, DCP ಅವ್ರಿಗೆ ಸಂಪೂರ್ಣವಾಗಿ ಗೊತ್ತಿದೆ. ಅಲ್ಲಿ ಏನೇನಾಗಿದೆ ನಿನ್ನೆ ರಾತ್ರಿಯಿಂದ ಅಂತಕ್ಕಂಥದ್ದು ಇದಾಗಿದೆ. പക്ഷേ ನಾನು ಒಬ್ಬನಿಗೆಲ್ಲ ಮಾಡಿರ್ತಕ್ಕಂಥದ್ದು ಈ ಥರ ಹಿಂದೆ ಅನೇಕ ಶಾಸಕರಿಗೆ, ಮಾಜಿ ಸಚಿವರಿಗೆ ಬೆದರಿಕೆ ಹಾಕಿರ್ತಕ್ಕಂಥದ್ದು പക്ഷേ ವಿಧಾನಸಭೆಯಲ್ಲಿ ಇವತ್ತು ದನಿಗೂಡಿಸ್ತಾರೆ. ಅದು ಹೇಳ್ತಾರೆ ವಿಧಾನಸಭೆಯಲ್ಲಿ ಗೊತ್ತಾಗುತ್ತೆ ಸರ್. ಇವತ್ತು ಇಲ್ಲ, ನನ್ನಿಂದ ಬಹಳಷ್ಟು ಅನುಕೂಲವನ್ನು ಪಡ್ಕೊಂಡಿದ್ದಾನೆ. ಅನುಕೂಲ ಅಂತಂದ್ರೆ ಅವ್ರ ಮಗಳಿಗೆ ಕೆಲಸ ಕೊಡಿಸ್ತಕ್ಕಂಥ ವಿಚಾರದಲ್ಲಿ ನಾವೆಲ್ಲ ಒಂದು ಕಡೆ ಹಿಂದೆ ಇದ್ದವರು ಸಹಾಯ ಮಾಡಿದ ಕೆಲಸ ಕೊಡಿಸ್ಕೊಟ್ಟಿದ್ದೀನಿ. ಅವ್ರ ಮೆಡಿಕಲ್ ಫೀಸ್ನ ಕಡಿಮೆ ಮಾಡ್ತಕ್ಕಂಥ ವಿಚಾರದಲ್ಲಿ ನಾನು ಚುಂಚನಗಿರಿಯಲ್ಲಿ ನಾನೇ ಸ್ವಾಮೀಜಿಯವ್ರ ಹತ್ರ ಹೋಗಿ ಅವ್ರಿಗೆ ಕಡಿಮೆ ಮಾಡಿಸ್ಕೊಟ್ಟಿದ್ದೀನಿ. ಇದನ್ನು ನನ್ನ ಕುಟುಂಬದಿಂದ ಸಾಕಷ್ಟು ಅನುಕೂಲವನ್ನು ಪಡ್ಕೊಂಡಿದ್ದಾನೆ. ರಾತ್ರಿ ಆ ನಡೆದಂಥ ಘಟನೆಯಲ್ಲಿ ಅವರ ಪತ್ನಿಯವರು ಫೋನ್ ಮಾಡ್ತಾರೆ, ಇದನ್ನು ಇಲ್ಲ ತಪ್ಪಾಯಿತು, ಇದನ್ನು ರಾತ್ರಿ ಕುಡಿದ್ಬಿಟ್ಟಿದ್ರು ಇದು ಅಂತಕ್ಕಂಥದ್ದು ಹೇಳ್ತಾರೆ. ಇವತ್ತು ಬೆಳಗ್ಗೆ ಅವ್ರ ಮಗಳು ಬಂದು ನನ್ನ ಹತ್ರ ತಪ್ಪಾಯಿತು ಅಂಕಲ್ ಅಂತಕ್ಕಂಥದ್ದು ಕೇಳಿದಾಗ ನಾನು ಫೋನ್ ಮಾಡಿದಾಗ ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ಗೊತ್ತಿಲ್ಲ, ನೀವು ಅನ್ನ ಕೊಟ್ಟಿರೋದು ನೀವೇ, ನಮಗೆ ಇದನ್ನು ಕೆಲಸ ಕೊಡಿಸಿದ್ರೆ ನೀವು ನಮ್ಮ ತಂದೆ ಪರವಾಗಿ ನಾವು ಕ್ಷಮೆಯನ್ನು ಕೇಳ್ತೀವಿ ಅಂತಕ್ಕಂಥದ್ದನ್ನ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ವಾಪಸ್ ತಾಣಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನಾನು ಆ ಮಗುಗೆ ಹೇಳಿ ಕಳಿಸ್ತೀನಿ. ಇಲ್ಲ ಅವ್ರು ಮಾತಾಡಿರ್ತಕ್ಕಂಥ ರೀತಿ ನಮಗೆ ನಮ್ಮ ಕುಟುಂಬಕ್ಕೆ ನೋವು ತಂದಿದೆ ಅಂತಕ್ಕಂಥ ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಪದ್ಮರಾಜ್ ಅವ್ರ ನಂಬರ್ ಇದ್ದಾನೆ, ಫೋನ್ ಮಾಡಿ. ಮಾಜಿ ಕಾರ್ಪೊರೇಟರು. പക്ഷേ ನಾನು ಒಬ್ಬನಿಗೆಲ್ಲ ಮಾಡಿರ್ತಕ್ಕಂಥದ್ದು ಅನೇಕ ಜನರಿಗೆ ಇದು ಮಾಡಿದ್ದಾನೆ. ಅನೈತಿಕವಾಗಿ ಕ್ಲಬ್ ನಡೆಸ್ತಕ್ಕಂಥದ್ದು ಈಗಾಗಲೇ ಬಸವೇಶ್ವರ ನಗರ ಠಾಣೆಗಳ ಅನೇಕ ಕೇಸ್ಗಳು ದಾಖಲಾಗಿದೆ. ಇದನ್ನು പക്ഷേ ನನ್ನಂಥ ಅನೇಕ ಶಾಸಕರಿಗೆ ಬೆದರಿಕೆ ಹಾಕಿದ್ದಾನೆ. ಅವ್ರಿಗೆ ಧೈರ್ಯ ಇಲ್ಲದೆ ಅದನ್ನ ಕೊಟ್ಟಿರಲಿಲ್ಲ. പക്ഷേ ಇವತ್ತು ಅದನ್ನ ವಿಧಾನಸಭೆಯಲ್ಲಿ ದನಿಗೂಡಿಸ್ತಾರೆ. ತಿಂದ ಅಹಂಕಾರ, ಅಂಬವ ಇದನ್ನ ಕೊಟ್ಟಿದ್ದೆ. ಸ್ಪೀಕರ್ ಅವರು ಇಲ್ಲ, ನಮ್ಮ 0 ಅವರ್ನಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದೆ. ನಾನು ಗೃಹ ಸಚಿವರಿಗೂ ಮನವಿಯನ್ನು ಮಾಡ್ಕೊಂಡಿದ್ದೇನೆ. ವಿರೋಧ ಪಕ್ಷ ನಾಯಕರಿಗೂ ಹೇಳಿದ್ದೇನೆ. ನಾನು ವಿಧಾನಸಭೆಯಲ್ಲಿ ವಿಚಾರವನ್ನು ಪ್ರಸ್ತಾಪವನ್ನು ಮಾಡ್ತೇನೆ. ಅಲ್ಲ ಸರ್, ಈಗ ಸದನ ನಡೀತಾ ಇದೆ, ಸ್ಪೀಕರ್ ವ್ಯಾಪ್ತಿ ಒಳಗಡೆ ನೀವು ಬರ್ತೀರಿ, ತಮ್ಮಂತ ಸದಸ್ಯರಿಗೆ ಒಬ್ಬರು ಬೆದರಿಕೆ ಬರುತ್ತೆ ಅನ್ನೋದಾದ್ರೆ ಬಹಳ ಗಂಭೀರವಾದಂತಹ ಪ್ರಕರಣ. ನಾನು ಒಬ್ಬನಿಗೆಲ್ಲ ಮಾಡಿರ್ತಕ್ಕಂಥದ್ದು ಅನೇಕ ಜನ ಶಾಸಕರಿಗೆ ಇದೇ ರೀತಿ ಮಾಡಿದ್ದಾನೆ. പക്ഷേ ಇವತ್ತು ಸದನದಲ್ಲಿ ಯಾರಿದ್ದಾರೆ ಕೆಲವು ಶಾಸಕರು ಇದರ ಪರವಾಗಿ ಅವ್ರಿಗೇನಾಗಿರ್ತಕ್ಕಂಥ ನೋವನ್ನು ವ್ಯಕ್ತಪಡಿಸ್ತಾರೆ. ಕೇಳಿದ್ರಲ್ಲ, ಸ್ವತಃ ಮಹಾಲಕ್ಷ್ಮಿ ಲೇಔಟ್ನ ಶಾಸಕ ಕೆ ಗೋಪಾಲಯ್ಯ ಅವರು ಈಗಷ್ಟೇ ವಿಧಾನಸೌಧದ ಮುಂಭಾಗದಲ್ಲಿ ಮಾಧ್ಯಮಗಳ ಜೊತೆಗೆ ಪ್ರತಿಕ್ರಿಯೆಯನ್ನ ನೀಡಿದ್ರು. ಹೇಗಾಯಿತು ಘಟನೆ, ಆ ವ್ಯಕ್ತಿಯ ಹಿನ್ನೆಲೆ ಏನು, ಜೊತೆಗೆ ಆ ವ್ಯಕ್ತಿ ನನ್ನಿಂದ ಪಡೆದುಕೊಂಡಿರುವಂತಹ ಸಹಾಯ ಸಾಕಷ್ಟಿದೆ. ಹಾಗೆ ಇದೆಲ್ಲ ಆದಮೇಲೆ ಕುಡಿದ ಮತ್ತಿನಲ್ಲಿ ಅವ್ರು ಫೋನ್ ಮಾಡಿದ್ದಾರೆ. ಈ ಒಂದು ವಿಷಾದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೀವಿ ಘಟನೆಗೆ ಸಂಬಂಧಪಟ್ಟಾಗೆ ಅಂತ ಅವರ ಮಗಳು, ಅಂದರೆ ಅವ್ರ ಮಗಳಿಗೂ ಕೂಡ ನಾನು ಕೆಲಸ ಕೊಟ್ಟಿದ್ದೆ, ನನ್ನಿಂದ ಸಹಾಯ ಪಡ್ಕೊಂಡಿದ್ದಾರೆ, ಅದ್ರ ತಿಂದ ಒಂದು ಅಮಲು ಜಾಸ್ತಿ ಆಗಿದೆ, ಆ ಕಾರಣಕ್ಕಾಗಿ ದುರಹಂಕಾರಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾನೆ ಅನ್ನೋ ಆರೋಪವನ್ನು ಶಾಸಕರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಏನೇ ಆಗಲಿ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.